ಪಹಲ್ಗಾಮ್ ದಾಳಿಯ ಬಳಿಕ ಆಗ್ತಿರೋ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ಪಾಕಿಸ್ತಾನಕ್ಕೆ ಅಂತ್ಯದ ಕ್ಷಣಗಳು ಹತ್ತಿರ ಬಂದಿದೆಯಾ ಅನ್ನೋ ಅನುಮಾನ. ಪಹಲ್ಗಾಮ್ ಉಗ್ರ ದಾಳಿಯಿಂದಾಗಿ ಭಯೋತ್ಪಾದಕ ರಾಷ್ಟ್ರಕ್ಕೆ ಹಣೆ ಬರಹ ಕೆಟ್ಟಿದ್ಯಾ? ಕೆಟ್ಟ ಕಾಲದಲ್ಲಿ ಜಿನ್ನಾ ರಾಷ್ಟ್ರ ಸಿಲುಕಿದೆ ಅಂತ ಇದೆ ವಿದ್ಯಮಾನಗಳು. ಹೇಗೆ ಅನ್ನೋದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನ ಉಗ್ರ ರಾಷ್ಟ್ರ ಧರ್ಮಾಂಧತೆಯಲ್ಲಿ ತೇಲಿ ತಾನು ದಹನವಾಗುವುದಲ್ಲದೆ ಭಾರತಕ್ಕೆ ಮುಳ್ಳಾಗಿ ಕಾಡುತ್ತಿರುವ ನರ ರಾಕ್ಷಸರ ರಾಷ್ಟ್ರ ಎಂದ್ರೆ ತಪ್ಪಾಗಲ್ಲ. ಹೀಗಿರುವಾಗ ಜಿನ್ನಾ ರಾಷ್ಟ್ರಕ್ಕೆ ದಶ ದಿಕ್ಕಲ್ಲೂ ಆತಂಕ ಕಾಡುತ್ತಿದೆ. ಇಡೀ ಪಾಕಿಸ್ತಾನವೇ ಸರ್ವನಾಶದ ಹಂತಕ್ಕೆ ತಲುಪಿದೆ. ಪಾಕ್ಗೆ ದಶ ದಿಕ್ಕಲ್ಲೂ ದಂಡಂ ದಶಗುಣಂ. ಅಂತ್ಯಕಾಲಕ್ಕೆ ಬಂದು ನಿಂತಿತ ಪಾಕಿಸ್ತಾನ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಆವರಿಸಿದೆ. ಯಾವುದೇ ಕ್ಷಣದಲ್ಲಾದರೂ ಭಾರತೀಯ ಸೇನೆ ಪ್ರತೀಕಾರಕ್ಕೆ ಮುಂದಾಗಬಹುದು ಎಂಬ ಭೀತಿ ಪಾಕಿಸ್ತಾನವನ್ನ ಆವರಿಸಿದೆ. ಹೀಗಾಗಿ ಸಂಭಾವ್ಯ ಯುದ್ಧ ಎದುರಿಸಲು ಪಾಕಿಸ್ತಾನ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಆದರೆ ಪಾಕಿಸ್ತಾನಕ್ಕೆ ಭಾರತ ಒಂದೇ ಸಮಸ್ಯೆಯಾಗಿಲ್ಲ. ಅದರ ಬದಲಾಗಿ ದಶ ದಿಕ್ಕಲ್ಲೂ ಈ ಉಗ್ರ ರಾಷ್ಟ್ರಕ್ಕೆ ನಿದ್ದೆ ಕೆಡಿಸಿದೆ. ಹೌದು, ಪಹಲ್ಗಾಮ್ ಪ್ರತೀಕಾರವನ್ನ ಭಾರತ ಇಂದಲ್ಲ ನಾಳೆ ತೀರಿಸಿಕೊಳ್ಳುತ್ತದೆ. ಉರಿ, ಪುಲ್ವಾಮಾ, ಅಮರ್ನಾಥ್, ಪಠಾಣ್ಕೋಟ್ ಹಾಗೂ ಗುರುದಾಸ್ಪುರದ ದಾಳಿಯ ಪ್ರತೀಕಾರದ ರೀತಿ ಈ ದಾಳಿ ಇರುವುದಿಲ್ಲ. ಇದಕ್ಕಿಂತ ಘನಘೋರವಾಗಿರುತ್ತೆ ಎಂಬುದನ್ನು ಪಾಕಿಸ್ತಾನವು ತಿಳಿದಿದೆ. ಆದರೆ ಈ ಭಯೋತ್ಪಾದಕ ರಾಷ್ಟ್ರದ ಗಡಿಯುದ್ದಕ್ಕೂ ಸಮಸ್ಯೆ ಅಂಟಿಕೊಂಡಿದೆ. ಭಾರತದಿಂದ 3 ದಿಕ್ಕಲ್ಲೂ ಮರ್ಮಾಘಾತ. ನಿಜ, ಭಾರತ 3 ದಿಕ್ಕಿನಲ್ಲಿ ಪಾಕಿಸ್ತಾನವನ್ನ ಕಟ್ಟಿಹಾಕಿದೆ. ಪಿಒಕೆ ಪಂಜಾಬ್ ಪ್ರಾಂತ್ಯ ಅರಬ್ಬಿ ಸಮುದ್ರದಲ್ಲಿ ಕಟ್ಟಿಹಾಕಿದೆ. ನೆಲ, ಜಲ, ವಾಯು ಮಾರ್ಗವನ್ನ ಬಂದ್ ಮಾಡಿ ಪಾಕ್ ಗಡಿಯುದ್ದಕ್ಕೂ ಸೇನೆ ನಿಯೋಜಿಸಿ ಸಂಕಷ್ಟ ತಂದಿಟ್ಟಿದೆ. ಪಾಕ್ ವಿರುದ್ಧ ಬಂಡೆದ್ದು ನಿಂತಿರುವ ಬಲೂಚಿಸ್ತಾನ. ಪಾಕ್ಗೆ ಭಾರತದಷ್ಟೇ ತಲೆನೋವಾಗಿರುವುದು ಬಲೂಚಿಗಳು. ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬಲೂಚಿಸ್ತಾನಿಗಳು ಆಂತರಿಕ ಸಂಘರ್ಷ ಸೃಷ್ಟಿ ಮಾಡುತ್ತಿದ್ದಾರೆ. ನಿನ್ನೆಯಷ್ಟೇ ಕಲಾತ್ ನಗರವನ್ನು ವಶಕ್ಕೆ ಪಡೆದುಕೊಂಡು ಪಾಕ್ ನಿಯಂತ್ರಣಕ್ಕೆ ಪ್ಲಾನ್ ಮಾಡುತ್ತಿದೆ. ಪಾಕ್ ವಿರುದ್ಧ ತಿರುಗಿ ಬಿದ್ದ ತಾಲಿಬಾನಿಗಳು. ಪಾಕಿಸ್ತಾನಕ್ಕೆ ಸುತ್ತುವರಿದಂತೆ ಅಫ್ಘಾನಿಸ್ತಾನವು ತಲೆನೋವಾಗಿ ಪರಿಗಣಿಸಿದೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿರುವ ಅಫ್ಘಾನಿಸ್ತಾನ ಭಾರತದ ಪರ ನಿಲ್ಲುವ ಮೂಲಕ ಜಿನ್ನಾ ರಾಷ್ಟ್ರದ ವಿರುದ್ಧ ನಿಂತಿದೆ. ಇದರಿಂದ ಕಂಗೆಟ್ಟ ಪಾಕಿಸ್ತಾನ ದಿಕ್ಕೆ ತೋಚದಂತಾಗಿದೆ. ಇನ್ನು ಭಾರತ ಪಾಕ್ ಯುದ್ಧ ಮುನ್ಸೂಚನೆ ಹಿನ್ನೆಲೆ ದೇಶ ತೊರೆಯುತ್ತಿದ್ದ ಪಾಕಿಗಳನ್ನ ಗಡಿಯಲ್ಲೇ ಕಟ್ಟಿಹಾಕಿದೆ. ಹಿಂದೂಸ್ತಾನದ ಪರ ನಿಂತ ಪಾಕ್ ಮಿತ್ರ ಇರಾನ್. ಗಲ್ಫ್ ರಾಷ್ಟ್ರಗಳಿಂದಲೂ ಭಾರತಕ್ಕೆ ಬಹುಪರಾಕ್. ಇನ್ನು ಇರಾನ್ ನಂಬಿದ್ದ ಪಾಕಿಸ್ತಾನಕ್ಕೆ ಒಪೆಕ್ ರಾಷ್ಟ್ರ ಶಾಕ್ ನೀಡಿದೆ. ಭಾರತದ ವಿರುದ್ಧ ನಾವು ಕೆಲಸ ಮಾಡಲು ಸಿದ್ಧವಿಲ್ಲ, ಶಾಂತಿ ಮಾತುಕತೆಗಾಗಿ ಮಧ್ಯಸ್ಥಿಕೆ ವಹಿಸುತ್ತೇವೆ ಎನ್ನುವ ಮೂಲಕ ಪಾಕ್ ಪರ ನಿಲ್ಲದಂತೆ ನಿರ್ಧಾರ ಮಾಡಿರುವುದು ಸಂಕಷ್ಟ ತಂದಿಟ್ಟಿದೆ. ಇನ್ನು ಗಲ್ಫ್ ರಾಷ್ಟ್ರಗಳು ಕೂಡ ಭಾರತಕ್ಕೆ ಬೆಂಬಲ ನೀಡುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ನೀಡಿದ್ದಾರೆ. ಸದ್ಯ ಭಾರತ ಯುದ್ಧ ಮಾಡುವುದು ಬಿಡಿ, ಅದಕ್ಕೂ ಮೊದಲೇ ರಾಜತಾಂತ್ರಿಕ ನಿರ್ಧಾರಗಳು ಹಾಗೂ ಇತರ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಯ ಬಳಿಕ ಆಗ್ತಿರೋ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ಪಾಕಿಸ್ತಾನಕ್ಕೆ ಅಂತ್ಯದ ಕ್ಷಣಗಳು ಹತ್ತಿರ ಬಂದಿದೆಯಾ ಅನ್ನೋ ಅನುಮಾನ. ಪಹಲ್ಗಾಮ್ ಉಗ್ರ ದಾಳಿಯಿಂದಾಗಿ ಭಯೋತ್ಪಾದಕ ರಾಷ್ಟ್ರಕ್ಕೆ ಹಣೆ ಬರಹ ಕೆಟ್ಟಿದ್ಯಾ? ಕೆಟ್ಟ ಕಾಲದಲ್ಲಿ ಜಿನ್ನಾ ರಾಷ್ಟ್ರ ಸಿಲುಕಿದೆ ಅಂತ ಇದೆ ವಿದ್ಯಮಾನಗಳು. ಹೇಗೆ ಅನ್ನೋದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕಿಸ್ತಾನ ಉಗ್ರ ರಾಷ್ಟ್ರ ಧರ್ಮಾಂಧತೆಯಲ್ಲಿ ತೇಲಿ ತಾನು ದಹನವಾಗುವುದಲ್ಲದೆ
ಭಾರತಕ್ಕೆ ಮುಳ್ಳಾಗಿ ಕಾಡುತ್ತಿರುವ ನರ ರಾಕ್ಷಸರ ರಾಷ್ಟ್ರ ಎಂದ್ರೆ ತಪ್ಪಾಗಲ್ಲ. ಹೀಗಿರುವಾಗ ಜಿನ್ನಾ ರಾಷ್ಟ್ರಕ್ಕೆ ದಶ ದಿಕ್ಕಲ್ಲೂ ಆತಂಕ ಕಾಡುತ್ತಿದೆ. ಇಡೀ ಪಾಕಿಸ್ತಾನವೇ ಸರ್ವನಾಶದ ಹಂತಕ್ಕೆ ತಲುಪಿದೆ. ಪಾಕ್ಗೆ ದಶ ದಿಕ್ಕಲ್ಲೂ ದಂಡಂ ದಶಗುಣಂ. ಅಂತ್ಯಕಾಲಕ್ಕೆ ಬಂದು ನಿಂತಿತ ಪಾಕಿಸ್ತಾನ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಆವರಿಸಿದೆ. ಯಾವುದೇ ಕ್ಷಣದಲ್ಲಾದರೂ ಭಾರತೀಯ ಸೇನೆ ಪ್ರತೀಕಾರಕ್ಕೆ ಮುಂದಾಗಬಹುದು ಎಂಬ ಭೀತಿ ಪಾಕಿಸ್ತಾನವನ್ನ ಆವರಿಸಿದೆ. ಹೀಗಾಗಿ ಸಂಭಾವ್ಯ ಯುದ್ಧ ಎದುರಿಸಲು ಪಾಕಿಸ್ತಾನ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ. ಆದರೆ ಪಾಕಿಸ್ತಾನಕ್ಕೆ ಭಾರತ ಒಂದೇ ಸಮಸ್ಯೆಯಾಗಿಲ್ಲ. ಅದರ ಬದಲಾಗಿ ದಶ ದಿಕ್ಕಲ್ಲೂ ಈ ಉಗ್ರ ರಾಷ್ಟ್ರಕ್ಕೆ ನಿದ್ದೆ ಕೆಡಿಸಿದೆ. ಹೌದು, ಪಹಲ್ಗಾಮ್ ಪ್ರತೀಕಾರವನ್ನ ಭಾರತ ಇಂದಲ್ಲ ನಾಳೆ ತೀರಿಸಿಕೊಳ್ಳುತ್ತದೆ. ಉರಿ, ಪುಲ್ವಾಮಾ, ಅಮರ್ನಾಥ್, ಪಠಾಣ್ಕೋಟ್ ಹಾಗೂ ಗುರುದಾಸ್ಪುರದ ದಾಳಿಯ ಪ್ರತೀಕಾರದ ರೀತಿ ಈ ದಾಳಿ ಇರುವುದಿಲ್ಲ. ಇದಕ್ಕಿಂತ ಘನಘೋರವಾಗಿರುತ್ತೆ ಎಂಬುದನ್ನು ಪಾಕಿಸ್ತಾನವು ತಿಳಿದಿದೆ. ಆದರೆ ಈ ಭಯೋತ್ಪಾದಕ ರಾಷ್ಟ್ರದ ಗಡಿಯುದ್ದಕ್ಕೂ ಸಮಸ್ಯೆ ಅಂಟಿಕೊಂಡಿದೆ. ಭಾರತದಿಂದ 3 ದಿಕ್ಕಲ್ಲೂ ಮರ್ಮಾಘಾತ. ನಿಜ, ಭಾರತ 3 ದಿಕ್ಕಿನಲ್ಲಿ ಪಾಕಿಸ್ತಾನವನ್ನ ಕಟ್ಟಿಹಾಕಿದೆ. ಪಿಒಕೆ ಪಂಜಾಬ್ ಪ್ರಾಂತ್ಯ ಅರಬ್ಬಿ ಸಮುದ್ರದಲ್ಲಿ ಕಟ್ಟಿಹಾಕಿದೆ. ನೆಲ, ಜಲ, ವಾಯು ಮಾರ್ಗವನ್ನ ಬಂದ್ ಮಾಡಿ ಪಾಕ್ ಗಡಿಯುದ್ದಕ್ಕೂ ಸೇನೆ ನಿಯೋಜಿಸಿ ಸಂಕಷ್ಟ ತಂದಿಟ್ಟಿದೆ. ಪಾಕ್ ವಿರುದ್ಧ ಬಂಡೆದ್ದು ನಿಂತಿರುವ ಬಲೂಚಿಸ್ತಾನ. ಪಾಕ್ಗೆ ಭಾರತದಷ್ಟೇ ತಲೆನೋವಾಗಿರುವುದು ಬಲೂಚಿಗಳು. ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬಲೂಚಿಸ್ತಾನಿಗಳು ಆಂತರಿಕ ಸಂಘರ್ಷ ಸೃಷ್ಟಿ ಮಾಡುತ್ತಿದ್ದಾರೆ. ನಿನ್ನೆಯಷ್ಟೇ ಕಲಾತ್ ನಗರವನ್ನು ವಶಕ್ಕೆ ಪಡೆದುಕೊಂಡು ಪಾಕ್ ನಿಯಂತ್ರಣಕ್ಕೆ ಪ್ಲಾನ್ ಮಾಡುತ್ತಿದೆ. ಪಾಕ್ ವಿರುದ್ಧ ತಿರುಗಿ ಬಿದ್ದ ತಾಲಿಬಾನಿಗಳು. ಪಾಕಿಸ್ತಾನಕ್ಕೆ ಸುತ್ತುವರಿದಂತೆ ಅಫ್ಘಾನಿಸ್ತಾನವು ತಲೆನೋವಾಗಿ ಪರಿಗಣಿಸಿದೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿರುವ ಅಫ್ಘಾನಿಸ್ತಾನ ಭಾರತದ ಪರ ನಿಲ್ಲುವ ಮೂಲಕ ಜಿನ್ನಾ ರಾಷ್ಟ್ರದ ವಿರುದ್ಧ ನಿಂತಿದೆ. ಇದರಿಂದ ಕಂಗೆಟ್ಟ ಪಾಕಿಸ್ತಾನ ದಿಕ್ಕೆ ತೋಚದಂತಾಗಿದೆ. ಇನ್ನು ಭಾರತ ಪಾಕ್ ಯುದ್ಧ ಮುನ್ಸೂಚನೆ ಹಿನ್ನೆಲೆ ದೇಶ ತೊರೆಯುತ್ತಿದ್ದ ಪಾಕಿಗಳನ್ನ ಗಡಿಯಲ್ಲೇ ಕಟ್ಟಿಹಾಕಿದೆ. ಹಿಂದೂಸ್ತಾನದ ಪರ ನಿಂತ ಪಾಕ್ ಮಿತ್ರ ಇರಾನ್. ಗಲ್ಫ್ ರಾಷ್ಟ್ರಗಳಿಂದಲೂ ಭಾರತಕ್ಕೆ ಬಹುಪರಾಕ್. ಇನ್ನು ಇರಾನ್ ನಂಬಿದ್ದ ಪಾಕಿಸ್ತಾನಕ್ಕೆ ಒಪೆಕ್ ರಾಷ್ಟ್ರ ಶಾಕ್ ನೀಡಿದೆ. ಭಾರತದ ವಿರುದ್ಧ ನಾವು ಕೆಲಸ ಮಾಡಲು ಸಿದ್ಧವಿಲ್ಲ, ಶಾಂತಿ ಮಾತುಕತೆಗಾಗಿ ಮಧ್ಯಸ್ಥಿಕೆ ವಹಿಸುತ್ತೇವೆ ಎನ್ನುವ ಮೂಲಕ ಪಾಕ್ ಪರ ನಿಲ್ಲದಂತೆ ನಿರ್ಧಾರ ಮಾಡಿರುವುದು ಸಂಕಷ್ಟ ತಂದಿಟ್ಟಿದೆ. ಇನ್ನು ಗಲ್ಫ್ ರಾಷ್ಟ್ರಗಳು ಕೂಡ ಭಾರತಕ್ಕೆ ಬೆಂಬಲ ನೀಡುವ ಮೂಲಕ ಪಾಕಿಸ್ತಾನಕ್ಕೆ ಶಾಕ್ ನೀಡಿದ್ದಾರೆ. ಸದ್ಯ ಭಾರತ ಯುದ್ಧ ಮಾಡುವುದು ಬಿಡಿ, ಅದಕ್ಕೂ ಮೊದಲೇ ರಾಜತಾಂತ್ರಿಕ ನಿರ್ಧಾರಗಳು ಹಾಗೂ ಇತರ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.